ಹಾಯ್ ಹಲೋ ವೆಲ್ಕಮ್ ಟು ಕನ್ನಡ ಫಿಲ್ಮೋಗ್ರಫಿ. ಇವತ್ತು ನಾನು ರಿವ್ಯೂ ಮಾಡ್ತಾರೆ ಮುಂಗಾರು ಮಳೆ 2. ಮುಂಗಾರು ಮಳೆ ಬಗ್ಗೆ ಯಾರಿಗೂ ಹೇಳಬೇಕಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ಅಷ್ಟು ಫೇಮಸ್ ಮೂವಿ. ಅಟ್ ದ ಸೇಮ್ ಟೈಮ್ ಈ ವರ್ಷದ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಮ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಈ ಸತಿ ಈ ಮುಂಗಾರು ಮಳೆ ಡೈರೆಕ್ಟ್ ಮಾಡ್ತಾ ಇರೋದು ಶಶಾಂಕ್ ಅವರು. ಆ್ಯಂಡ್ ಗಣೇಶ್ ಬಿಟ್ಬಿಟ್ಟು ಬೇರೆ ಯಾರು ಈ ಮೂವಿಯಲ್ಲಿ ಹಳೆಯವರು ಯಾರೂ ಇಲ್ಲ. ಆ್ಯಂಡ್ ಹೊಸ ಎಡಿಷನ್ ಅಂದರೆ ರವಿಚಂದ್ರನ್ ಅವರು ಗಣೇಶ್ ಅವ್ರದ್ದು ಫಾದರ್ ರೋಲ್ ಅಂತ ಪ್ಲೇ ಮಾಡಿ. ಗಣೇಶ್ ಅದೇ ಪ್ರೀತಮ್ ರೋಲ್ ಪ್ಲೇ ಮಾಡ್ತಾರೆ. ಆದರೆ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ಗೆ ಏನೋ ಲಿಂಕೇ ಇಲ್ಲ, ಟೋಟಲಿ ಡಿಫ್ರೆಂಟ್ ಸ್ಟೋರಿ. ಈ ಪಾರ್ಟಲ್ಲಿ ಗಣೇಶ್ ಇನ್ಸೆನ್ಲಿ ರಿಚ್ ಬಿಸ್ನೆಸ್ ಮ್ಯಾನ್ ರವಿಚಂದ್ರ ಅವ್ರ ಮಗ ಹಾಗೆ ಪ್ಲೇ ಮಾಡ್ತಾರೆ. ಸೊ ಬೇಸಿಕ್ಲಿ ಗಣೇಶು ಪ್ಲೇ ಬಾಯ್ ರೋಲ್ ಪ್ಲೇ ಮಾಡ್ತಾ ಇರ. ಐನೋ ನೀವೇನೋ ಮುಂಗಾರು ಮಳೆ ಸೀಕ್ವೆಲ್ ಅಂತ ಹುಡ್ಕೊಂಡ್ರೆ ನಿಮ್ಗೆ ಸಿಗಲ್ಲ. ಜಸ್ಟ್ ಏನಿದೆ ಅಂದರೆ ತುಂಬ ಲೊಕೇಶನ್ಗಳು ಆ್ಯಂಡ್ ದೆನ್ ಸಾಂಗ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅದ್ಬಿಟ್ಟು ಮುಂಗಾರು ಮಳೆದು ಏನೋ ಎಸೆನ್ಸ್ ಇಲ್ಲ. ಅಲ್ಲೇ ಈ ಮೂವಿ ಪ್ರಾಬ್ಲಮ್ ಆಗೋದು. ಮುಂಗಾರು ಮಳೆ ಅಂತ ಹೆಸರಿದ್ದು ಕೂಡ ಆ ಮುಂಗಾರು ಮಳೆ ಒಂದು ಚಾಮ್ ಅಥವಾ ಅದರದ್ದು ಮ್ಯಾಜಿಕ್ ಇದು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಗಣೇಶ್ ಕ್ಯಾರೆಕ್ಟರ್ ಅಷ್ಟೇ, ಫಸ್ಟ್ ಪಾರ್ಟಲ್ಲಿ ಆ ಪ್ರೀತಮ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ತುಂಬಾ ವಿಟಿ ಟಾಕಿಂಗ್ ಪರ್ಸನ್, ಮಾತಿಗೆ ಜೋಕ್ ಕ್ರ್ಯಾಕ್ ಮಾಡ್ಕೊಂಡು ಆ್ಯಂಡ್ ನೀವು ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತೀರಾ ಆ ಕ್ಯಾರೆಕ್ಟರ್ನ. ಆ ರೀತಿಯಲ್ಲಿ ಅದೇ ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಇರಿಟೇಟಿಂಗ್ ಅನ್ಸೋಕ್ಕೆ ಶುರು ಆಗುತ್ತೆ. ಸೇಮ್ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡೋರೆ. ಐ ಡೋಂಟ್ ಥಿಂಕ್ ಅದು ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಅದ್ರಲ್ಲಿ ಬೇರೆ ಅವ್ರ ಫಾದರ್ ಸನ್ ಡೈನಾಮಿಕ್ ಇದೆ, ತುಂಬಾ ಓವರ್ ರಾಟನ್ ಥರ ಅನಿಸುತ್ತೆ. ಆ್ಯಂಡ್ ಬಿಗ್ಗೆಸ್ಟ್ ಥಿಂಗ್ ನಂಗೆ ಇರಿಟೇಟ್ ಆಗಿದ್ದು CGI. ಈ ಮೂವಿಯಲ್ಲಿ ತುಂಬಾ CGI ಯೂಸ್ ಮಾಡಿದ್ದಾರೆ ಶಶಾಂಕ್ ಅವರು. ಐ ಡೋಂಟ್ ಥಿಂಕ್ ಯಾಕಂತ ಸುಮ್ಮನೆ ಒಂದೊಂದು ಥಿಂಗ್ಸ್ ನೆಸಸರಿನೂ ಇಲ್ಲ. ಲೈಕ್ ಓಪನಿಂಗ್ ಸೀಕ್ವೆನ್ಸಲ್ಲಿ ರೂಫ್ ಟಾಪಲ್ಲಿ ಸೀನ್ ಇದೆ ಆ್ಯಂಡ್ ಆ ಸೀನ್ ಹೋಲ್ ಥಿಂಗ್ ಗ್ರೀನ್ ಸ್ಕ್ರೀನಲ್ಲಿ ಶೂಟ್ ಮಾಡಿದೆ. ಆ್ಯಂಡ್ ಆಬ್ವಿಯಸ್ಸಾಗಿ ಕಣ್ಣಿಗೆ ಕಾಣಿಸುತ್ತೆ ಅದು ರಿಯಲ್ ಅಲ್ಲ ಅಂತ. ನಮ್ಮಲ್ಲಿ ಇನ್ನೂ ಗ್ರಾಫಿಕ್ ಆ ಲೆವೆಲ್ ಬಂದಿಲ್ಲ, ಲೈಕ್ ಡಿಫ್ರೆನ್ಷಿಯೇಟ್ ಮಾಡೋ ಅದೆಲ್ಲ ಐ ಡೋಂಟ್ ಥಿಂಕ್ ನೆಸಸರಿನೂ ಇರಲಿಲ್ಲ. ಆ್ಯಂಡ್ ಅದೇ ರೂಫ್ ಟಾಪಲ್ಲಿ ಒಂದು ಸೀನ್ ಇದೆ, ಅಲ್ಲಿ ಚಾಪರ್ ಬಂದು ಲ್ಯಾಂಡ್ ಆಗುತ್ತೆ. ಅವ್ರು ಚಾಪರು ಹೈರ್ ಮಾಡೋಕ್ಕಾಗಿಲ್ಲ, ಅಷ್ಟು ದುಡ್ಡಿತ್ತಂದ್ರೂ ಗ್ರಾಫಿಕ್ಸ್ ಚಾಪರ್ ಇತ್ತು. ಆ್ಯಂಡ್ ಅದು ಆರಾಮಾಗಿ ಗೊತ್ತಾಗುತ್ತೆ, ಯಾಕೆ ಚಿಕ್ಕ ಮಗು ತೋರಿಸಿದ್ರು ಗೊತ್ತಾಗುತ್ತೆ ಚಾಪರ್ ಅಂತ. ಇಫ್ ಆ ಸೀನಲ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ ಸೀನಲ್ಲಿ ಅವ್ನು ಎಷ್ಟು ಎಕ್ಸಾಜುರೇಟೆಡ್ ಇದ್ದಾನೆ ಅಂತ ತೋರಿಸ್ಬೇಕಂತಿದ್ರು. ಆದರೆ ಐ ಥಿಂಕ್ ಬೇರೆ ವೇಗಳು ಇದೆ ಆ ಥರ ತೋರ್ಸೋಕ್ಕೆ. ಬರೀ ಚಾಪರ್ ಇಲ್ಲ ಅಂದರೆ ಮಾಡಬೇಡಿ, ಬೇರೆ ವೇಗಳು ಸಿಗುತ್ತೆ. ಆದರೆ ಆ ಥರ ಎಷ್ಟೊಂದು ಸೀನ್ಗಳಿದೆ, ಲೈಕ್ ಬೇಕಾಗಿರಲಿಲ್ಲ. ಒಂದೊಂದು ಸೀನಲ್ಲಿ ಎಷ್ಟು ಕಲರ್ ಗ್ರೇಡಿಂಗಲ್ಲಿ ಎಷ್ಟು ವೈಬ್ರೆಂಟ್ ಮಾಡಿಬಿಟ್ಟಿದೆ. ರಿಯಲ್ ಲೊಕೇಶನ್ನು CGI ಥರ ಅನ್ಸೋಕ್ಕೆ ಶುರು ಆಗುತ್ತೆ, ಅಷ್ಟು ಇದಾಗುತ್ತೆ. ತುಂಬಾ ವಿಜುವಲಿ ಸ್ಟನ್ನಿಂಗ್ ಮಾಡೋಕ್ಕೆ ಟ್ರೈ ಮಾಡಿದರೆ. ತುಂಬಾ ಈ ರೀಸೆಂಟ್ಲಿ ಹಿಂದಿ ಮೂವಿದು ತಮಾಷಾ ಆ್ಯಂಡ್ ಹಳೇದು ಜಬ್ಬಿ ಬೆಡ್ದೆಲ್ಲ ಎಸೆನ್ಸ್ ಇದೆ ಈ ಮೂವಿಯಲ್ಲಿ. ಒಂದೊಂದು ಸೀನ್ ಅಂತೂ ಡೈರೆಕ್ಟ್ಲಿ ಕಾಪಿ ಅನಿಸುತ್ತೆ. ಈ ಮೂವಿಯಲ್ಲಿ ಹೆವಿಯಾಗಿ ಕಾರ್ಗಳು, ಬೈಕ್ಗಳು ಆ್ಯಂಡ್ ಲೊಕೇಶನ್ಗಳು, ಡ್ರೋನ್ ಶಾಟ್ಗಳು ಅದ್ರ ಮೇಲೆ ಖರ್ಚು ಮಾಡಿದೆ. ಅದೇ ದುಡ್ಡನ್ನು ಒಳ್ಳೆ ಸ್ಕ್ರಿಪ್ಟ್ ರೈಟಿಗೆ ಖರ್ಚು ಮಾಡಿದ್ರೆ ಮೇ ಬಿ ಒಳ್ಳೆ ಫಿಲಮ್ ಬರೋದೇನೋ. ಆಲ್ರೆಡಿ ಗೊತ್ತಾಗಿ ಮೂವಿಯಲ್ಲಿ ನಂಗೆ ಏನೂ ಇಷ್ಟ ಆಗಿಲ್ಲ. ಐ ಥಿಂಕ್ ಒಂದೇ ಡೀಸೆಂಟಾಗಿ ಅನಿಸಿದೆ. ಐ ಥಿಂಕ್ ರವಿಶಂಕರ್ ಅವ್ರ ಆ್ಯಕ್ಟಿಂಗು ಮಾಮೂಲಿ ವಿಲನಸ್ ರೋಲ್ಗಿಂತ ಡೀಸೆಂಟ್ ಒಂದು ಫ್ಯಾಮಿಲಿ ಮ್ಯಾನ್ ರೋಲ್ ಮಾಡಿದರೆ. ಐ ಥಿಂಕ್ ಅದು ಸ್ವಲ್ಪ ನಂಗೆ ಚೆನ್ನಾಗಿ ಅನಿಸ್ತು. ಈ ಒಂದು 10 to 15 ಮಿನಿಟ್ಸ್ ಅಷ್ಟೇ ರೋಲ್ ಇರುತ್ತೆ. ಐ ಥಿಂಕ್ ಅಷ್ಟರಲ್ಲಿ ನಂಗೆ ಏನೋ ಒಂಥರ ಅವ್ರದ್ದೇ ಒಂದು ಸ್ವಲ್ಪ ಚೆನ್ನಾಗಿರೋದು ಅನ್ನಿಸ್ತು. ಅದ್ಬಿಟ್ಟು ಮೂವಿಯಲ್ಲಿ ಏನೂ ಇಂಟ್ರೆಸ್ಟಿಂಗ್ ಇಲ್ಲ. ವೆರಿ ಬೋರಿಂಗ್, ಬ್ಯಾಡ್ಲಿ ರಿಟನ್, ಬ್ಯಾಡ್ಲಿ ಡೈರೆಕ್ಟೆಡ್, ಬ್ಯಾಡ್ಲಿ ಎಡಿಟೆಡ್ ಮೂವಿ ಇದೆ ಅನಿಸುತ್ತೆ. ಆ್ಯಂಡ್ ಆ್ಯಕ್ಟಿಂಗ್ ಎಲ್ಲ ತುಂಬಾ ಓವರ್ ದ ಟಾಪ್ ಆ್ಯಂಡ್ ಮೀಡಿಯೋಕರ್ ಅನ್ನಿಸ್ತು ನನಗೆ. ಯಾರೂ ಗಣೇಶನೂ ಅವರು ಸರಿಯಾಗಿಲ್ಲ, ಯಾರ್ದು ಇದಾಗ್ತಿಲ್ಲ. ತುಂಬಾ ಎಕ್ಸಾಜುರೇಟೆಡ್ ಲೈಫ್ ಸ್ಟೈಲ್ ಥರ ತೋರ್ಸೋಕ್ಕೆ ಶುರು ಮಾಡಿದ್ದಾರೆ. ಮೂವಿ ಎಂಡಿಂಗಲ್ಲಿ ಲಾಸ್ಟಲ್ಲಿ ಬರ್ತಾ ಸ್ವಲ್ಪ ಡೀಸೆಂಟಾಗಿ ಅನಿಸೋಕ್ಕೆ ಶುರು ಮಾಡ್ಬಿಡ್ತು. ಆ ಟೈಮಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು ನಮ್ಗೆ ಇದು ಮಾಡ್ಸೋಕ್ಕೆ. ಅಟ್ ದ ಸೇಮ್ ಟೈಮ್ ಆ ಸೀನಲ್ಲಿ ಓಕೆ ಡೀಸೆಂಟ್ ಆಗ್ತಾಯಿಲ್ಲ ಅಂತ ಅಂದ ತಕ್ಷಣ ಒಂದು ಸೀನ್ ಬರುತ್ತೆ. ನಾನು ಹೇಳಲ್ಲ ಏನು ಸೀನ್ ಅಂತ. ಥಿಯೇಟ್ರಲ್ಲಿ ಯಾವ ಥರ ಪರ್ಸನ್ ತುಂಬ ಸೈಲೆಂಟಾಗಿ ಕೂತ್ಕೊಂಡಿರ್ತೀನಿ, ಯಾರಿಗೂ ಇದು ಮಾಡೋಕ್ಕೆ ಮೊಬೈಲ್ ಯೂಸ್ ಮಾಡೋಕ್ಕೆ ಅಂತ ಹೇಳೋ ಪರ್ಸನ್ನು. ಆದರೆ ಆ ಸೀನ್ ಬಂದಾಗ ನಾನು ಥಿಯೇಟ್ರಲ್ಲಿ ಜೋರಾಗಿ ನಗ್ಬಿಟ್ಟೆ. ಅಷ್ಟು ಇದಾಗಿದೆ. ಆ್ಯಂಡ್ ಮೂವಿ ಎಂಡಿಂಗಲ್ಲಿ ಸ್ಟೂಪಿಡ್ನೆಸ್ ಲೆವೆಲ್ ಇಟ್ಸ್ ರೈಟ್ ದೇರ್ ವಿತ್ ರನ್ ಆ್ಯಂಥನಿ ರನ್. ನನಗೂ ರನ್ ಆ್ಯಂಥನಿಯಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ಅದೇ ಥರ ಇತ್ತು. ಆ್ಯಂಡ್ ಐ ಥಿಂಕ್ ಈ ಮೂವಿಯಲ್ಲಿ ಒನ್ ಆಫ್ ದಿ ಮೋಸ್ಟ್ ಸ್ಟೂಪಿಡೆಸ್ಟ್ ಕ್ಲೈಮ್ಯಾಕ್ಸ್ ನಾನು ನೋಡಿದಂಗೆ ಅನಿಸ್ತು. ಮೂವಿ ಕ್ಲೈಮ್ಯಾಕ್ಸ್ ನೋಡಿದೆ ಹೇಗೆ ಮೂವಿನ ವಿಜುವಲ್ಸ್ ಮತ್ತು ಸಾಂಗ್ಸಿಗೆ ಮಾತ್ರ ಹೋಗ್ಬಿಟ್ಟು ನೋಡ್ಬೋದು ಅಂತ. ಐ ಡೋಂಟ್ ಥಿಂಕ್ ಸೊ. ಬರೀ ಮೂವಿಯಲ್ಲಿ ಸ್ಟೋರಿ ಇಲ್ಲ ಅಂದರೆ ವಿಜುವಲ್ಸ್ ಮತ್ತು ಸಾಂಗ್ ಇಟ್ಕೊಂಡು ಏನು ಮಾಡ್ತೀರಿ? ಇದನ್ನು ಯಾರು ಬೇಕು ಇವಾಗ ಏನು ಯೂಟ್ಯೂಬ್ ಹೊಡೆದ್ರೆ ಎಷ್ಟೊಂದು ಅದೇ ಬರುತ್ತೆ, ಅದೇ ಫಾರಿನ್ ಲೊಕೇಶನ್ ಇನ್ನೂ ಚೆನ್ನಾಗಿ ಶೂಟ್ ಮಾಡಿರ್ತಾರೆ. ಸ್ಟೋರಿ ಏನೂ ಬೇಕಾಗಿಲ್ಲ ಅದರಲ್ಲೂ. ಆ್ಯಂಡ್ ಸಾಂಗ್ಸೂ ಡೀಸೆಂಟ್ ಆಗಿದೆ ಅನ್ನಿಸ್ತು. ಫಸ್ಟ್ ಪಾರ್ಟಲ್ಲಿ ಇರೋ ಥರ ಏನೂ ಇಲ್ಲ. ಈ ಮೂವಿನ ನಾನು ರೆಕಮೆಂಡ್ ಮಾಡಲ್ಲ. ಪ್ಲೀಸ್ ನೀವು ನೋಡಬೇಡಿ, ನಿಮ್ಮ ದುಡ್ಡನ್ನು ಇವ್ರು ಕೊಡಬೇಡಿ. ದೇ ಡೋಂಟ್ ಡಿಸರ್ವ್ ಇಟ್. ಔಟ್ ಆಫ್ 5 1.5 ಸ್ಟಾರ್ಸ್ ಕೊಡ್ಬೋದು ಅಷ್ಟೇ ಮೂವಿಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನಾವು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಗೆ ಈ ಥರ ಇನ್ನೂ ವೀಡಿಯೋ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಮ್ಮ ಪ್ರೀವಿಯಸ್ ವೀಡಿಯೋ ನೋಡಬೇಕಂದ್ರೆ ಇಲ್ಲಿ ಮತ್ತು ಇಲ್ಲಿ ಹೋಗ್ಬೋದು. ನಾನು ಮತ್ತೊಂದು ಹಾಗೆ ರೆಕಮೆಂಡೇಷನ್ ಆಫ್ ದಿಸ್ ವೀಕ್ ಅಂತ ಕೊಡೋಕ್ಕೆ ಇಷ್ಟಪಡ್ತೀನಿ. ಒಂದು ಮಿನಿ ಡಾಕ್ಯುಮೆಂಟ್ರಿ ಥರ ಇದೆ, ಅದನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಪ್ಲೀಸ್ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಹೈಲಿ ರೆಕಮೆಂಡೆಡ್. ಬರೀ 3 ಮಿನಿಟ್ಸ್ ಇರುತ್ತೆ, ಹೋಗಿ ನೋಡಿ. ಥ್ಯಾಂಕ್ ಯು.